ನೀವು ಯಾವತ್ತಾದ್ರೂ ರಶ್ಮಿಕಾ ಅವ್ರನ್ನ ಮೀಟ್ ಮಾಡಿದ್ದು ಮಾತಾಡಿಸಿದ್ದು ಜರ್ನಿ ಟೈಮಲ್ಲಿ ನೆನಪಾಗುತ್ತಾ? ಸೊ ಹೇಗಿದ್ರು ಆವತ್ತಿನ ಸಂದರ್ಭಕ್ಕೆ ಈಗ ಹೆಂಗೆ ಚೇಂಜ್ ಆಯಿದ್ರು ಅಂತ ಅನಿಸ್ತಿದೆ. ಈಗ ಚೇಂಜ್ ಆಗಿದಾರ ಇಲ್ವಾ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ಪರ್ಸನಲ್ ಆಗಿ ಮೀಟ್ ಮಾಡಿಲ್ಲ. ನಾನು ಮೀಟ್ ಮಾಡಿದ್ದು ಆವಾಗ್ಲೇನೆ ಅವರ ಕಿರಿಕ್ ಪಾರ್ಟಿ ಸಿನಿಮಾ ರಿಲೀಸ್ ಆಗಿತ್ತಾ ಇಲ್ಲ ರಿಲೀಸ್ಗೆ ರೆಡಿ ಇತ್ತು ಅನ್ಸುತ್ತೆ ಪ್ರಮೋಷನ್ಸ್. ಆಗ ಸಮಯದಲ್ಲಿ ನನ್ನದು ಯಾವುದೋ ಒಂದು ಸಿನಿಮಾದ ಪ್ರೀಮಿಯರ್ ಶೋಗೇನೋ ಅವರು ಬಂದಿದ್ರು. ಅವಾಗ ನಾನು ಮಾತಾಡಿದ್ದೀನಿ ಅವ್ರ ಜೊತೆ. ಅಂಡ್ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಿಗ್ತಾ ಇದ್ರು. ಅವಾಗ ಅದೇ ಹೇಳ್ತಾ ಇದ್ರು, ನಾನು ರಶ್ಮಿಕಾ ಅಂತ ಈಗ ಸಿನಿಮಾ ಮಾಡ್ತಾ ಇದ್ದೀನಿ. ಅಂಡ್ ಐ ಯೂಸ್ ಟು ಸೇ ವೆರಿ ಪ್ರೌಡ್, ನಮ್ಮ ಇಂಡಸ್ಟ್ರಿಯಿಂದ ನಮ್ಮ ಕಮ್ಯುನಿಟಿಯಿಂದ ಇನ್ನಷ್ಟು ಹೆಣ್ಮಕ್ಳು ಬರಬೇಕು ಅಂತ ಹೇಳಿ. ಸೊ ಅಷ್ಟೇ. ನನ್ನ ಗಮನಕ್ಕಿರೋ ಹಾಗೆ ಮೋಸ್ಟ್ಲಿ ಕೊಡಗಿನಲ್ಲಿ ಮಾತಾಡಿರ್ಬೇಕು ಅನ್ಸುತ್ತೆ, ನಿಮ್ಮ ಅತ್ತೆಯವರು ಮಾತಾಡಿದ್ದಾರೆ ಅನ್ಸುತ್ತೆ. ಈಗ ಅವರು ಈಗ ರಶ್ಮಿಕಾ ಅವ್ರನ್ನ ಸಮರ್ಸ್ಕೊಳ್ತಾ ಇಲ್ಲ, ತಿದ್ಕೋಬೇಕು ಅಂತ ಹೇಳ್ತಾರೆ. ನೀವು ಸೊಸೆ ಸಮರ್ಸ್ಕೊಳ್ತಾ ಇದ್ರಿ ಹೆಂಗೆ ಅಂತ? ಇಲ್ಲ, ನಾನು ಹೇಳದ್ನಲ್ಲ, ಮಾತಿನ ಧಾಟಿಯಲ್ಲಿ ಏನಾದ್ರೂ ಒಂದು ತಪ್ಪು ಹೇಳ್ಕೊಂಡಾಗ ಅದನ್ನ ತಿದ್ಕೋಬೇಕು. ಯಾಕಂದ್ರೆ ಯಾರಿಗೂ ನೋವು ಮಾಡುವಂತ ಒಂದು ಹಕ್ಕು ನಮಗಿಲ್ಲ. ಅದು ಕನ್ನಡಿಗರು ಇಷ್ಟು ಬೆಳೆಸಿದ ಮೇಲೆ ಒಂದು ಇರುತ್ತೆ. ನಾವ್ ಇಷ್ಟು ಫ್ಯಾನ್ಸ್ ಆಗಿ ಅವ್ರನ್ನ ಸಪೋರ್ಟ್ ಮಾಡಿದ್ವಿ, ಅವರ ಸಿನಿಮಾಗಳು ನೋಡಿದ್ವಿ, ಅವ್ರಿಗೆ ಸಪೋರ್ಟ್ ಮಾಡಿದ್ವಿ, ಅವ್ರು ಈ ತರ ಹೇಳ್ಬಿಟ್ರಲ್ಲ ಅಂತ ನೋವಾಗೋದು ಸಹಜ. ಸೊ ಅದು ಮಾಡಬಾರ್ದು ಅಂತಾನೆ ನಾನು ಹೇಳ್ತಾ ಇರೋದು. ಬಟ್ ಈ ಕಮ್ಯುನಿಟಿ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ತಪ್ಪಾಗ್ಬಿಟ್ಟಿರ್ಬೇಕು. ಹೇಳಿರೋ ರೀತಿ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ, ಈ ಸದ್ಯದ ಮಟ್ಟಿಗೆ ನಾನು ನಂಬರ್ 1 ಹೀರೋಯಿನ್ ಅಂತ ಹೇಳಿದ್ರು ಯಾರಿಗೂ ಬೇಜಾರಾಗ್ತಿರ್ಲಿಲ್ಲ. ನಾನು ಫಸ್ಟ್ ಅಂತ ಹೇಳಿದ್ದು ತಪ್ಪಾಗೋಯ್ತು. ಸೊ ತಲೆನಿ ಬೇರೆ ಏನೋ ಹೇಳ್ಬೇಕು ಅಂತ ಹೇಳಿ ಏನೋ ಹೇಳ್ಬಿಟ್ಟಿದ್ದು ತಪ್ಪು ಅಂತ ನನಗನ್ಸುತ್ತೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ನಟಿ ಹರ್ಷಿಕಾ ಪುಣಚ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಗಿನ್, TV9 ಬೆಂಗಳೂರು.